ತಿಳಿಸುತ್ತೆ. 2017ರ ನಂತರ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಆಗಿರಲಿಲ್ಲ. ಮೆಟ್ರೋ ದರದಲ್ಲಿ ಯಾವುದೇ ರೀತಿಯ ಪರಿಷ್ಕರಣೆ 2017ನೇ ಇಸ್ವಿಯಿಂದ ಕೂಡ ಆಗಿರಲಿಲ್ಲ. ಇದು ಕಾರಣ ನೀಡಲಾಗ್ತಾ ಇರೋದು. ಪರಿಷ್ಕರಣೆ ಆಗಿರಲಿಲ್ಲ ಅನೇಕ ವರ್ಷಗಳಿಂದ, ಹೀಗಾಗಿ ದರ ಪರಿಷ್ಕರಣೆ ಆಗಬೇಕು ಅನ್ನೋ ನಿರ್ಧಾರ. ಕೇಂದ್ರಕ್ಕೆ BMRCಯಲ್ಲೇ ಪತ್ರ ಬರೆದಿತ್ತು ಪರಿಷ್ಕರಣೆ ಮಾಡುವ ಸಲುವಾಗಿ. ನಿವೃತ್ತ ನ್ಯಾಯಮೂರ್ತಿ ಆರ್ ಥರಾನಿ ಅಧ್ಯಕ್ಷತೆಯಲ್ಲಿ ದರ ಪರಿಷ್ಕರಣಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. 2024ರ ಸೆಪ್ಟೆಂಬರ್ 16ರಂದು ಅಧಿಕಾರವನ್ನು ಸ್ವೀಕಾರ ಮಾಡಿತು ಈ ಸಮಿತಿ. ಕೂಲಂಕುಷವಾಗಿ ದರ ಪರಿಷ್ಕರಣೆಯ ಅವಶ್ಯಕತೆಗಳ ಎಲ್ಲ ಆಯಾಮದ ವರದಿಯನ್ನು ಕೂಡ ಸಿದ್ಧಪಡಿಸಿ 2024ರ ಡಿಸೆಂಬರ್ 16ರಂದು 10 ಅಧ್ಯಾಯಗಳಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿತು ಈ ಸಮಿತಿ. ಮೆಟ್ರೋ ದರವನ್ನು ಕೇಂದ್ರ ನೇಮಿಸುವ ಸಮಿತಿ ನಿಗದಿಪಡಿಸುತ್ತೆ. ಹೀಗಾಗಿ ಇದೀಗ ರಾಜ್ಯ ಸರ್ಕಾರ ಈ ದರ ಏರಿಕೆಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಹೇಳಿಕೆಯನ್ನು ನೀಡ್ತಿದ್ದಾರೆ. ಜನರು ಕೇಳ್ತಿರೋದು ಇಷ್ಟೇ, ರಾಜ್ಯವೋ ಕೇಂದ್ರವೋ ನೇರವಾಗಿ ಹೊರೆ ಆಗ್ತಾ ಇರೋದು ಜನಸಾಮಾನ್ಯರ ಜೇಬಿಗೆ. ಈ ಹೊರೆಯನ್ನು ಕಡಿಮೆ ಮಾಡುವ ಜವಾಬ್ದಾರಿ ಎರಡೂ ಸರ್ಕಾರಗಳಿಗೆ, ರಾಜ್ಯ ಹಾಗೆ ಕೇಂದ್ರ ಸರ್ಕಾರ ಎರಡಕ್ಕೂ ಇರುತ್ತೆ. ನಮ್ಮ ಮೆಟ್ರೋ ಇದೀಗ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರಿಗೆ ಗೊತ್ತೇ ಇರುತ್ತೆ, ಬಹಳ ವೈರಲ್ ಆಗ್ತದೆ ಕೂಡ ಈ ಒಂದು ಪೋಸ್ಟ್. ನಮ್ಮ ಮೆಟ್ರೋ ಬದಲಿಗೆ ದುಡ್ಡಿದ್ದವರಿಗೆ ಮಾತ್ರ ಮೆಟ್ರೋ ಅನ್ನೋ ರೀತಿಯಲ್ಲಾಗಿದೆ. ಇದನ್ನು ಹೀಗೆ ಮಾಡಬೇಡಿ. ವಾಹನ ದಟ್ಟಣೆಯನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಪ್ರಯಾಣದ ದರ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೇನೆ ಲಾಭದಾಯಕ ದೃಷ್ಟಿ ಅಲ್ಲದೆ ಸೇವೆ, ಸಾರ್ವಜನಿಕ ಸೇವೆ ಅನ್ನೋ ದೃಷ್ಟಿಯಲ್ಲಿ ಸ್ಥಾಪನೆ ಆಗಿರೋದು ಮೆಟ್ರೋ. ಹೀಗಾಗಿ ದರ ಏರಿಕೆಯ ನಿರ್ಧಾರವನ್ನು ಕೈಬಿಡಿ ಅಂತ ಹೇಳಿ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೆಟ್ರೋ ದರ ಪರಿಶೀಲನೆಗೆ ಇದೀಗ BMRCL ಮುಂದಾಗ್ತಾ ತಿಳಿಸುತ್ತೆ. 2017ರ ನಂತರ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಆಗಿರಲಿಲ್ಲ. ಮೆಟ್ರೋ ದರದಲ್ಲಿ ಯಾವುದೇ ರೀತಿಯ ಪರಿಷ್ಕರಣೆ 2017ನೇ ಇಸ್ವಿಯಿಂದ ಕೂಡ ಆಗಿರಲಿಲ್ಲ. ಇದು ಕಾರಣ ನೀಡಲಾಗ್ತಾ ಇರೋದು. ಪರಿಷ್ಕರಣೆ ಆಗಿರಲಿಲ್ಲ ಅನೇಕ ವರ್ಷಗಳಿಂದ, ಹೀಗಾಗಿ ದರ ಪರಿಷ್ಕರಣೆ ಆಗಬೇಕು ಅನ್ನೋ ನಿರ್ಧಾರ. ಕೇಂದ್ರಕ್ಕೆ BMRCಯಲ್ಲೇ ಪತ್ರ ಬರೆದಿತ್ತು ಪರಿಷ್ಕರಣೆ ಮಾಡುವ ಸಲುವಾಗಿ. ನಿವೃತ್ತ ನ್ಯಾಯಮೂರ್ತಿ ಆರ್ ಥರಾನಿ ಅಧ್ಯಕ್ಷತೆಯಲ್ಲಿ ದರ ಪರಿಷ್ಕರಣಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. 2024ರ ಸೆಪ್ಟೆಂಬರ್ 16ರಂದು ಅಧಿಕಾರವನ್ನು ಸ್ವೀಕಾರ ಮಾಡಿತು ಈ ಸಮಿತಿ. ಕೂಲಂಕುಷವಾಗಿ ದರ ಪರಿಷ್ಕರಣೆಯ ಅವಶ್ಯಕತೆಗಳ ಎಲ್ಲ ಆಯಾಮದ ವರದಿಯನ್ನು ಕೂಡ ಸಿದ್ಧಪಡಿಸಿ 2024ರ ಡಿಸೆಂಬರ್ 16ರಂದು 10 ಅಧ್ಯಾಯಗಳಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿತು ಈ ಸಮಿತಿ. ಮೆಟ್ರೋ ದರವನ್ನು ಕೇಂದ್ರ ನೇಮಿಸುವ ಸಮಿತಿ ನಿಗದಿಪಡಿಸುತ್ತೆ. ಹೀಗಾಗಿ ಇದೀಗ ರಾಜ್ಯ ಸರ್ಕಾರ ಈ ದರ ಏರಿಕೆಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಹೇಳಿಕೆಯನ್ನು ನೀಡ್ತಿದ್ದಾರೆ. ಜನರು ಕೇಳ್ತಿರೋದು ಇಷ್ಟೇ, ರಾಜ್ಯವೋ ಕೇಂದ್ರವೋ ನೇರವಾಗಿ ಹೊರೆ ಆಗ್ತಾ ಇರೋದು ಜನಸಾಮಾನ್ಯರ ಜೇಬಿಗೆ. ಈ ಹೊರೆಯನ್ನು ಕಡಿಮೆ ಮಾಡುವ ಜವಾಬ್ದಾರಿ ಎರಡೂ ಸರ್ಕಾರಗಳಿಗೆ, ರಾಜ್ಯ ಹಾಗೆ ಕೇಂದ್ರ ಸರ್ಕಾರ ಎರಡಕ್ಕೂ ಇರುತ್ತೆ. ನಮ್ಮ ಮೆಟ್ರೋ ಇದೀಗ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರಿಗೆ ಗೊತ್ತೇ ಇರುತ್ತೆ, ಬಹಳ ವೈರಲ್ ಆಗ್ತದೆ ಕೂಡ ಈ ಒಂದು ಪೋಸ್ಟ್. ನಮ್ಮ ಮೆಟ್ರೋ ಬದಲಿಗೆ ದುಡ್ಡಿದ್ದವರಿಗೆ ಮಾತ್ರ ಮೆಟ್ರೋ ಅನ್ನೋ ರೀತಿಯಲ್ಲಾಗಿದೆ. ಇದನ್ನು ಹೀಗೆ ಮಾಡಬೇಡಿ. ವಾಹನ ದಟ್ಟಣೆಯನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಪ್ರಯಾಣದ ದರ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೇನೆ ಲಾಭದಾಯಕ ದೃಷ್ಟಿ ಅಲ್ಲದೆ ಸೇವೆ, ಸಾರ್ವಜನಿಕ ಸೇವೆ ಅನ್ನೋ ದೃಷ್ಟಿಯಲ್ಲಿ ಸ್ಥಾಪನೆ ಆಗಿರೋದು ಮೆಟ್ರೋ. ಹೀಗಾಗಿ ದರ ಏರಿಕೆಯ ನಿರ್ಧಾರವನ್ನು ಕೈಬಿಡಿ ಅಂತ ಹೇಳಿ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೆಟ್ರೋ ದರ ಪರಿಶೀಲನೆಗೆ ಇದೀಗ BMRCL ಮುಂದಾಗ್ತಾ ತಿಳಿಸುತ್ತೆ. 2017ರ ನಂತರ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಆಗಿರಲಿಲ್ಲ. ಮೆಟ್ರೋ ದರದಲ್ಲಿ ಯಾವುದೇ ರೀತಿಯ ಪರಿಷ್ಕರಣೆ 2017ನೇ ಇಸ್ವಿಯಿಂದ ಕೂಡ ಆಗಿರಲಿಲ್ಲ. ಇದು ಕಾರಣ ನೀಡಲಾಗ್ತಾ ಇರೋದು. ಪರಿಷ್ಕರಣೆ ಆಗಿರಲಿಲ್ಲ ಅನೇಕ ವರ್ಷಗಳಿಂದ, ಹೀಗಾಗಿ ದರ ಪರಿಷ್ಕರಣೆ ಆಗಬೇಕು ಅನ್ನೋ ನಿರ್ಧಾರ. ಕೇಂದ್ರಕ್ಕೆ BMRCಯಲ್ಲೇ ಪತ್ರ ಬರೆದಿತ್ತು ಪರಿಷ್ಕರಣೆ ಮಾಡುವ ಸಲುವಾಗಿ. ನಿವೃತ್ತ ನ್ಯಾಯಮೂರ್ತಿ ಆರ್ ಥರಾನಿ ಅಧ್ಯಕ್ಷತೆಯಲ್ಲಿ ದರ ಪರಿಷ್ಕರಣಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. 2024ರ ಸೆಪ್ಟೆಂಬರ್ 16ರಂದು ಅಧಿಕಾರವನ್ನು ಸ್ವೀಕಾರ ಮಾಡಿತು ಈ ಸಮಿತಿ. ಕೂಲಂಕುಷವಾಗಿ ದರ ಪರಿಷ್ಕರಣೆಯ ಅವಶ್ಯಕತೆಗಳ ಎಲ್ಲ ಆಯಾಮದ ವರದಿಯನ್ನು ಕೂಡ ಸಿದ್ಧಪಡಿಸಿ 2024ರ ಡಿಸೆಂಬರ್ 16ರಂದು 10 ಅಧ್ಯಾಯಗಳಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿತು ಈ ಸಮಿತಿ. ಮೆಟ್ರೋ ದರವನ್ನು ಕೇಂದ್ರ ನೇಮಿಸುವ ಸಮಿತಿ ನಿಗದಿಪಡಿಸುತ್ತೆ. ಹೀಗಾಗಿ ಇದೀಗ ರಾಜ್ಯ ಸರ್ಕಾರ ಈ ದರ ಏರಿಕೆಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಹೇಳಿಕೆಯನ್ನು ನೀಡ್ತಿದ್ದಾರೆ. ಜನರು ಕೇಳ್ತಿರೋದು ಇಷ್ಟೇ, ರಾಜ್ಯವೋ ಕೇಂದ್ರವೋ ನೇರವಾಗಿ ಹೊರೆ ಆಗ್ತಾ ಇರೋದು ಜನಸಾಮಾನ್ಯರ ಜೇಬಿಗೆ. ಈ ಹೊರೆಯನ್ನು ಕಡಿಮೆ ಮಾಡುವ ಜವಾಬ್ದಾರಿ ಎರಡೂ ಸರ್ಕಾರಗಳಿಗೆ,
ರಾಜ್ಯ ಹಾಗೆ ಕೇಂದ್ರ ಸರ್ಕಾರ ಎರಡಕ್ಕೂ ಇರುತ್ತೆ. ನಮ್ಮ ಮೆಟ್ರೋ ಇದೀಗ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರಿಗೆ ಗೊತ್ತೇ ಇರುತ್ತೆ, ಬಹಳ ವೈರಲ್ ಆಗ್ತದೆ ಕೂಡ ಈ ಒಂದು ಪೋಸ್ಟ್. ನಮ್ಮ ಮೆಟ್ರೋ ಬದಲಿಗೆ ದುಡ್ಡಿದ್ದವರಿಗೆ ಮಾತ್ರ ಮೆಟ್ರೋ ಅನ್ನೋ ರೀತಿಯಲ್ಲಾಗಿದೆ. ಇದನ್ನು ಹೀಗೆ ಮಾಡಬೇಡಿ, ವಾಹನ ದಟ್ಟಣೆಯನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಪ್ರಯಾಣದ ದರ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೇನೆ ಲಾಭದಾಯಕ ದೃಷ್ಟಿ ಅಲ್ಲದೆ ಸೇವೆ, ಸಾರ್ವಜನಿಕ ಸೇವೆ ಅನ್ನೋ ದೃಷ್ಟಿಯಲ್ಲಿ ಸ್ಥಾಪನೆ ಆಗಿರೋದು ಮೆಟ್ರೋ. ಹೀಗಾಗಿ ದರ ಏರಿಕೆಯ ನಿರ್ಧಾರವನ್ನು ಕೈಬಿಡಿ ಅಂತ ಹೇಳಿ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೆಟ್ರೋ ದರ ಪರಿಶೀಲನೆಗೆ ಇದೀಗ BMRCL ಮುಂದಾಗ್ತಾ ಇರಿಸುತ್ತೆ. 2017ರ ನಂತರ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಆಗಿರಲಿಲ್ಲ. ಮೆಟ್ರೋ ದರದಲ್ಲಿ ಯಾವುದೇ ರೀತಿಯ ಪರಿಷ್ಕರಣೆ 2017ನೇ ಇಸ್ವಿಯಿಂದ ಕೂಡ ಆಗಿರಲಿಲ್ಲ. ಇದು ಕಾರಣ ನೀಡಲಾಗ್ತಾ ಇರೋದು. ಪರಿಷ್ಕರಣೆ ಆಗಿರಲಿಲ್ಲ ಅನೇಕ ವರ್ಷಗಳಿಂದ, ಹೀಗಾಗಿ ದರ ಪರಿಷ್ಕರಣೆ ಆಗಬೇಕು ಅನ್ನೋ ನಿರ್ಧಾರ. ಕೇಂದ್ರಕ್ಕೆ BMRCL ಪತ್ರ ಬರೆದಿತ್ತು ಪರಿಷ್ಕರಣೆ ಮಾಡುವ ಸಲುವಾಗಿ. ನಿವೃತ್ತ ನ್ಯಾಯಮೂರ್ತಿ R ಥರಾನಿ ಅಧ್ಯಕ್ಷತೆಯಲ್ಲಿ ದರ ಪರಿಷ್ಕರಣಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. 2024ರ ಸೆಪ್ಟೆಂಬರ್ 16ರಂದು ಅಧಿಕಾರವನ್ನು ಸ್ವೀಕಾರ ಮಾಡಿತು ಈ ಸಮಿತಿ. ಕೂಲಂಕುಷವಾಗಿ ದರ ಪರಿಷ್ಕರಣೆಯ ಅವಶ್ಯಕತೆಗಳ ಎಲ್ಲ ಆಯಾಮದ ವರದಿಯನ್ನು ಕೂಡ ಸಿದ್ಧಪಡಿಸಿ 2024ರ ಡಿಸೆಂಬರ್ 16ರಂದು 10 ಅಧ್ಯಾಯಗಳಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿತು ಈ ಸಮಿತಿ. ಮೆಟ್ರೋ ದರವನ್ನು ಕೇಂದ್ರ ನೇಮಿಸುವ ಸಮಿತಿ ನಿಗದಿಪಡಿಸುತ್ತೆ. ಹೀಗಾಗಿನೇ ಇದೀಗ ರಾಜ್ಯ ಸರ್ಕಾರ ಈ ದರ ಏರಿಕೆಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಹೇಳಿಕೆಯನ್ನು ನೀಡ್ತಿದ್ದಾರೆ. ಜನರು ಕೇಳ್ತಿರೋದು ಇಷ್ಟೇ, ರಾಜ್ಯವೋ ಕೇಂದ್ರವೋ ನೇರವಾಗಿ ಹೊರೆ ಆಗ್ತಾ ಇರೋದು ಜನಸಾಮಾನ್ಯರ ಜೇಬಿಗೆ. ಈ ಹೊರೆಯನ್ನು ಕಡಿಮೆ ಮಾಡುವ ಜವಾಬ್ದಾರಿ ಎರಡೂ ಸರ್ಕಾರಗಳಿಗೆ, ರಾಜ್ಯ ಹಾಗೆ ಕೇಂದ್ರ ಸರ್ಕಾರ ಎರಡಕ್ಕೂ ಇರುತ್ತೆ. ನಮ್ಮ ಮೆಟ್ರೋ ಇದೀಗ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರಿಗೆ ಗೊತ್ತೇ ಇರುತ್ತೆ, ಬಹಳ ವೈರಲ್ ಆಗ್ತದೆ ಕೂಡ ಈ ಒಂದು ಪೋಸ್ಟ್. ನಮ್ಮ ಮೆಟ್ರೋ ಬದಲಿಗೆ ದುಡ್ಡಿದ್ದವರಿಗೆ ಮಾತ್ರ ಮೆಟ್ರೋ ಅನ್ನೋ ರೀತಿಯಲ್ಲಾಗಿದೆ. ಇದನ್ನು ಹೀಗೆ ಮಾಡಬೇಡಿ, ವಾಹನ ದಟ್ಟಣೆಯನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಪ್ರಯಾಣದ ದರ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೇನೆ ಲಾಭದಾಯಕ ದೃಷ್ಟಿ ಅಲ್ಲದೆ ಸೇವೆ, ಸಾರ್ವಜನಿಕ ಸೇವೆ ಅನ್ನೋ ದೃಷ್ಟಿಯಲ್ಲಿ ಸ್ಥಾಪನೆ ಆಗಿರೋದು ಮೆಟ್ರೋ. ಹೀಗಾಗಿ ದರ ಏರಿಕೆಯ ನಿರ್ಧಾರವನ್ನು ಕೈಬಿಡಿ ಅಂತ ಹೇಳಿ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೆಟ್ರೋ ದರ ಪರಿಶೀಲನೆಗೆ ಇದೀಗ BMRCL ಮುಂದಾಗ್ತಾ ಇರಿಸುತ್ತೆ. 2017ರ ನಂತರ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಆಗಿರಲಿಲ್ಲ. ಮೆಟ್ರೋ ದರದಲ್ಲಿ ಯಾವುದೇ ರೀತಿಯ ಪರಿಷ್ಕರಣೆ 2017ನೇ ಇಸ್ವಿಯಿಂದ ಕೂಡ ಆಗಿರಲಿಲ್ಲ. ಇದು ಕಾರಣ ನೀಡಲಾಗ್ತಾ ಇರೋದು. ಪರಿಷ್ಕರಣೆ ಆಗಿರಲಿಲ್ಲ ಅನೇಕ ವರ್ಷಗಳಿಂದ, ಹೀಗಾಗಿ ದರ ಪರಿಷ್ಕರಣೆ ಆಗಬೇಕು ಅನ್ನೋ ನಿರ್ಧಾರ. ಕೇಂದ್ರಕ್ಕೆ BMRCL ಪತ್ರ ಬರೆದಿತ್ತು ಪರಿಷ್ಕರಣೆ ಮಾಡುವ ಸಲುವಾಗಿ. ನಿವೃತ್ತ ನ್ಯಾಯಮೂರ್ತಿ R ಥರಾನಿ ಅಧ್ಯಕ್ಷತೆಯಲ್ಲಿ ದರ ಪರಿಷ್ಕರಣಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು. 2024ರ ಸೆಪ್ಟೆಂಬರ್ 16ರಂದು ಅಧಿಕಾರವನ್ನು ಸ್ವೀಕಾರ ಮಾಡಿತು ಈ ಸಮಿತಿ. ಕೂಲಂಕುಷವಾಗಿ ದರ ಪರಿಷ್ಕರಣೆಯ ಅವಶ್ಯಕತೆಗಳ ಎಲ್ಲ ಆಯಾಮದ ವರದಿಯನ್ನು ಕೂಡ ಸಿದ್ಧಪಡಿಸಿ 2024ರ ಡಿಸೆಂಬರ್ 16ರಂದು 10 ಅಧ್ಯಾಯಗಳಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿತು ಈ ಸಮಿತಿ. ಮೆಟ್ರೋ ದರವನ್ನು ಕೇಂದ್ರ ನೇಮಿಸುವ ಸಮಿತಿ ನಿಗದಿಪಡಿಸುತ್ತೆ. ಹೀಗಾಗಿನೇ ಇದೀಗ ರಾಜ್ಯ ಸರ್ಕಾರ ಈ ದರ ಏರಿಕೆಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಹೇಳಿಕೆಯನ್ನು ನೀಡ್ತಿದ್ದಾರೆ. ಜನರು ಕೇಳ್ತಿರೋದು ಇಷ್ಟೇ, ರಾಜ್ಯವೋ ಕೇಂದ್ರವೋ ನೇರವಾಗಿ ಹೊರೆ ಆಗ್ತಾ ಇರೋದು ಜನಸಾಮಾನ್ಯರ ಜೇಬಿಗೆ. ಈ ಹೊರೆಯನ್ನು ಕಡಿಮೆ ಮಾಡುವ ಜವಾಬ್ದಾರಿ ಎರಡೂ ಸರ್ಕಾರಗಳಿಗೆ, ರಾಜ್ಯ ಹಾಗೆ ಕೇಂದ್ರ ಸರ್ಕಾರ ಎರಡಕ್ಕೂ ಇರುತ್ತೆ. ನಮ್ಮ ಮೆಟ್ರೋ ಇದೀಗ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರಿಗೆ ಗೊತ್ತೇ ಇರುತ್ತೆ, ಬಹಳ ವೈರಲ್ ಆಗ್ತದೆ ಕೂಡ ಈ ಒಂದು ಪೋಸ್ಟ್. ನಮ್ಮ ಮೆಟ್ರೋ ಬದಲಿಗೆ ದುಡ್ಡಿದ್ದವರಿಗೆ ಮಾತ್ರ ಮೆಟ್ರೋ ಅನ್ನೋ ರೀತಿಯಲ್ಲಾಗಿದೆ. ಇದನ್ನು ಹೀಗೆ ಮಾಡಬೇಡಿ, ವಾಹನ ದಟ್ಟಣೆಯನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಪ್ರಯಾಣದ ದರ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೇನೆ ಲಾಭದಾಯಕ ದೃಷ್ಟಿ ಅಲ್ಲದೆ ಸೇವೆ, ಸಾರ್ವಜನಿಕ ಸೇವೆ ಅನ್ನೋ ದೃಷ್ಟಿಯಲ್ಲಿ ಸ್ಥಾಪನೆ ಆಗಿರೋದು ಮೆಟ್ರೋ. ಹೀಗಾಗಿ ದರ ಏರಿಕೆಯ ನಿರ್ಧಾರವನ್ನು ಕೈಬಿಡಿ ಅಂತ ಹೇಳಿ ಜನಸಾಮಾನ್ಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೆಟ್ರೋ ದರ ಪರಿಶೀಲನೆಗೆ ಇದೀಗ BMRCL ಮುಂದಾಗ್ತಾ ಇದೆ.